ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಪ್ಯಾರಾಮೆಡಿಕಲ್ 2026ನೇ ಸಾಲಿನ ಆನ್ಲೈನ್ ಅರ್ಜಿ ಸಲುವಾಗಿ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋ ಇರುತ್ತೆ. SSLC ಕಂಪ್ಲೀಟ್ ಆಗಿರುವಂತವರುಗಳು ಈ ವರ್ಷ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ಲಿಕೇಶನ್ ಸಲುವಾಗಿ ಕಾಯ್ತಾ ಇರುವಂತವರು, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಇಷ್ಟಪಟ್ಟು ವೇಟ್ ಮಾಡ್ತಿರುವಂತಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ನೋಡಿ ಅಭ್ಯರ್ಥಿಗಳೇ, ಪ್ರತಿ ವರ್ಷನೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ನವರು ನಮ್ಗೆ ಏನಾದ್ರು ಒಂದು ಮಾಹಿತಿಯನ್ನು ತಲುಪಿಸ್ತಾ ಇದ್ರು. ಸೊ ಇವತ್ತು ಕೂಡ ನಾನು ಕಾಲ್ ಮಾಡಿದೆ ಪ್ಯಾರಾಮೆಡಿಕಲ್ ಬೋರ್ಡ್ಗೆ, ಅಪ್ಲಿಕೇಶನ್ಗಳನ್ನ ಯಾವಾಗ ನೀವು ಬಿಡುಗಡೆ ಮಾಡ್ತೀರಿ, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಅವರು ಏನೋ ಮಾಹಿತಿನ ನನಗೆ ಕೊಡಲಿಲ್ಲ. ವೆಬ್ಸೈಟ್ ನೋಡ್ತಾ ಇರಿ ಅಂತ ಹೇಳಿ ನಾನು ವೆಬ್ಸೈಟ್ ನೋಡ್ತಾ ಇವಾಗ ಅರೌಂಡ್ 10 ವರ್ಷ ಆಯ್ತು, ವೆಬ್ಸೈಟ್ ನೋಡ್ತಾನೆ ಇದ್ದೀನಿ, ಮುಂದೂ ಕೂಡ ನೋಡ್ತೀನಿ ಅಂತಂದೆ ಕಾಲ್ ಕಟ್ ಮಾಡಿಬಿಟ್ರು. ಅಂದ್ರೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SSLC ಮೇಲೆ ಗೌರ್ಮೆಂಟ್ ಅಪ್ಲಿಕೇಶನ್ ಬಿಡುವುದನ್ನ ಕ್ಲಾರಿಟಿ ಕೊಡ್ತಾನೆ ಇಲ್ಲ. ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಬಹುದಿತ್ತು, ವೇಟ್ ಮಾಡ್ರಿ ಮುಂದಿನ ತಿಂಗಳು ಬಿಡ್ತೀವಿ ಅಪ್ಲಿಕೇಶನ್ ಅನ್ಬೋದಿತ್ತು. ಇಲ್ಲ, ಏನು ಹೇಳಿದಿಲ್ಲ. ವೆಬ್ಸೈಟ್ ನೋಡ್ತಾ ಇರಿ. ವೆಬ್ಸೈಟ್ ನೋಡಿದ್ರೆ ಅಲ್ಲೇನು ಮಾಹಿತಿನೇ ಇಲ್ಲ. SSLC ಮೇಲೆ ಅಡ್ಮಿಷನ್ ತಗೋಬೇಕಂತ ಹೇಳಿ ಏನ್ ಮಾಡ್ಬೇಕು? ಇವಾಗ ಗೌರ್ಮೆಂಟ್ ಅಪ್ಲಿಕೇಶನ್ ಸಲುವಾಗಿ ವೇಟ್ ಮಾಡ್ತಾ ಇದೀವಿ. ಆದ್ರೆ ಒಂದು ನೆನಪಿರುವಂತಹ ಮ್ಯಾಟರ್, ಆಲ್ರೆಡಿ ಕೋರ್ಟ್ ಆದೇಶ ಬಂದಿದೆ, ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೊಂತಾ ಇದ್ದಾರೆ. ಕೋರ್ಟ್ ಆದೇಶ ಯಾರಿಗೆ ಕೊಟ್ಟಿದ್ದಾರೆ? 200+ ಕಾಲೇಜುಗಳಿಗೆ ಮಾತ್ರ ಅನುಮತಿ ಕೊಟ್ಟಿದೆ. ಅವರುಗಳು ಮಾತ್ರ ಅಡ್ಮಿಷನ್ ತಗೊಂತಾ ಇದ್ದಾರೆ. ನೀವು ಯಾರಾದ್ರೂ ವಿದ್ಯಾರ್ಥಿಗಳು ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದ್ರೆ ಕೋರ್ಟ್ ಆರ್ಡರ್ ಕಾಪಿ ಚೆಕ್ ಮಾಡಲೇಬೇಕು. ನೀವು ಚೆಕ್ ಮಾಡಲೇಬೇಕು. ಏನಾದ್ರು ಅಡ್ಮಿಷನ್ ತಗೊಂಡ್ರೆ ನಿಮಗೆ ದೋಖಾ ಆಗುತ್ತೆ, ನಿಮಗೆ ಮೋಸ ಆಗುತ್ತೆ, ನೀವು ಅತಂತ್ರ ಆಗಿಬಿಡ್ತೀರಾ. ನೀವೇನಾದ್ರೂ ಪ್ರೈವೇಟ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾ ಇದೀನಿ ಅಂತಂದ್ರೆ ಕೋರ್ಟ್ ಆದೇಶದ ಪತ್ರ ಇರಬೇಕು. ಹೌದ್ರಿ? ಅದು ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ದವರಿಂದ ಒಂದಷ್ಟು ಕಾಲೇಜುಗಳಿಗೆ ಮಾತ್ರ ಪರ್ಮಿಷನ್ 10ನೇ ಮೇಲೆ ತಗೊಂತಾ ಇದ್ದಾರೆ. ಆ ಕೋರ್ಟ್ ಆದೇಶವನ್ನು ನೋಡಿಕೊಂಡು ನೀವು ಅಡ್ಮಿಷನ್ ಹೋಗಬಹುದು ಪ್ರೈವೇಟ್ ಕಾಲೇಜಲ್ಲಿ. ಆದ್ರೆ ಗೌರ್ಮೆಂಟ್ ಕಾಲೇಜದ್ದು ಮಾತ್ರ ಏನು ಹೇಳ್ತಾ ಇಲ್ಲ. ನಾನು ಪ್ರತಿ ವರ್ಷ ಗೌರ್ಮೆಂಟ್ ಕಾಲೇಜ್ ಅಪ್ಲಿಕೇಶನ್ ಬಗ್ಗೆ ಎಲ್ಲರಿಗಿಂತ ಮೊದಲು ಆಗ್ತಾ ಇದ್ದೆ, ಎಲ್ಲ ಮಾಹಿತಿ ಕೊಡ್ತಾ ಇದ್ದೆ. ಬಟ್ ಈ ವರ್ಷ ನನಗೆ ಏನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಪೂರ್ಣಿಯವರು ಏನ್ ಹೇಳ್ತಾ ಇಲ್ಲ, ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ, ಅಪ್ಲಿಕೇಶನ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಜಸ್ಟ್ ವೇಟ್ ಮಾಡ್ರಿ, ಇಲ್ಲ ವೆಬ್ಸೈಟ್ ನೋಡ್ತಾ ಇರಿ. ಏನ್ ಗ್ಯಾರಂಟಿ ಅದು? ಲೇಟ್ ಆದ್ಮೇಲೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ಅಡ್ಮಿಷನ್ ಫುಲ್ ಆಗ್ತಾ ಇದಾವೆ. ಪ್ರೈವೇಟ್ ಕಾಲೇಜಲ್ಲಿ ಕೂಡ ಪರ್ಮಿಷನ್ ಕೊಟ್ಟಿರುವಂತ ಕಾಲೇಜುಗಳು ಕೂಡ ಅಡ್ಮಿಷನ್ ಫುಲ್ ಆಗ್ತಾ ಇದಾವೆ. ಈಗ ಗೌರ್ಮೆಂಟ್ ಅಪ್ಲಿಕೇಶನ್ ಸಲ ಕಾಯ್ತಿರುವಂತ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ನೀವು ಗ್ಯಾರಂಟಿ ಕೊಡಬೇಕಿತ್ತು, ಕೊಡ್ತಾ ಇಲ್ಲ. ಅದಕ್ಕೆ ನಾವು ಪಾಲಕರಲ್ಲಿ, ಪೇರೆಂಟ್ಸ್ಗೆ ಮತ್ತು ವಿದ್ಯಾರ್ಥಿಗಳು ಹೇಳೋದೇನಪ್ಪಾ ಅಂತಂದ್ರೆ, ಒಂದು ಆಪ್ಷನ್ ನೀವು ಇಟ್ಕೊಂಡಿರಲೇಬೇಕು. ಎಲ್ಲಾದ್ರೂ ಇಟ್ಕೊಂಡಿರಲೇಬೇಕು. ಇಲ್ಲಪ್ಪ ಅಂತಂದ್ರೆ ನನಗಂತೂ ಈ ವರ್ಷ ಬೋರ್ಡ್ ಮೇಲೆ ಗ್ಯಾರಂಟಿ ಅನ್ನಿಸ್ತಾ ಇಲ್ಲ. ಬೋರ್ಡ್ ನಮ್ಮ ಪ್ಯಾರಾಮೆಡಿಕಲ್ ಮಾಡ್ಬೇಕಂತ ಬಯಸಿರುವಂತಹ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, SSLC ವಿದ್ಯಾರ್ಥಿಗಳು, ಮೆಡಿಕಲ್ ಕೋರ್ಸ್ಗೆ ಬರಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಏನೋ ಮೋಸ ಮಾಡುವಂತ ಚಾನ್ಸಸ್ ಇದೆ ಅನಿಸ್ತಾ ಇದೆ ನನಗೆ ಈ ವರ್ಷ ಅನಿಸ್ತಾ ಇದೆ. ನಂಗೆ ಪ್ರತಿ ವರ್ಷ ಅನಿಸ್ತಾ ಇರಲಿಲ್ಲ. ಪ್ರತಿ ವರ್ಷ ರಾಜ್ಯಾರೋಷವಾಗಿ ಹೇಳ್ತಾ ಇದ್ದೆ ನಾನು, ವೇಟ್ ಮಾಡ್ರಿ ಅಪ್ಲಿಕೇಶನ್ ಬರ್ತದೆ ಅಂತೇಳಿ. ಈ ವರ್ಷ ತುಂಬಾ ಕಠಿಣ ಇದೆ. ಗೌರ್ಮೆಂಟ್ ಅಪ್ಲಿಕೇಶನ್ ಬಿಡ್ತಾರ ಅನ್ನೋದು ಕೂಡ ಒಂಥರ ಏನಪ್ಪಾ ಅಂತಂದ್ರೆ ಕತ್ತಲು ಒಳಗಡೆ ₹1 ಕಾಯಿನ್ ಅನ್ನು ಹುಡುಕದಂಗೆ ಆಗ್ತಾ ಇದೆ. ಇವಾಗ ನೀವು ಯೋಚನೆ ಮಾಡ್ಕೋಬೇಕು. ನೀವು ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಭರೋಸಾ ಯಾರ ಮೇಲೂ ಮಾಡೋಕ್ಕಾಗೋದಿಲ್ಲ, ಯೋಚನೆ ಮಾಡ್ಕೋರಿ ಅಂತ ಹೇಳಿ ನಾ ಈ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೆ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ಸ್ ಮುಖಾಂತರ ನನಗೆ ಮಾಹಿತಿಯನ್ನು ತಲುಪಿಸ್ರಿ.